ಕೊಡ್ತಾರೆ, ಅದಕ್ಕೆ ಪಾರ್ಟಿ ಫಂಡ್ ಅವ್ರ ಹೆಸರು ಕೂಡ್ತದಂತ. ಆ ದಿಶೆಯಲ್ಲೇ ಈ ಒಂದು ವಿಶೇಷ ಮುಖ್ಯವಾಗಿ ನಮ್ಮ ದೇಶದಲ್ಲಿ ಎರಡು ಪಕ್ಷಗಳು ಅಂತ ನಿಮಗೆ ಗೊತ್ತದು. ಮೊದಲನೇದಾಗಿ BJP, ಇವತ್ತು ಎರಡನೇದು ಕಾಂಗ್ರೆಸ್. ಇವೆರಡು ಏನಪ್ಪ ಅಂತಂದ್ರೆ ಜನಸಾಮಾನ್ಯರಿಂದಲೂ ಈ ಹೇಳಿದ್ನಲ್ಲ ಇವ್ರ ಕಡೆಯಿಂದ ಫಂಡ್ ತೊಗೊಳ್ತದೆ. ಆಗ ಇದ್ದಂಥ ಆಡಳಿತಾರೂಢ ಪಕ್ಷದಿದ್ದು ಇವ್ರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತದೆ. ಈ ವ್ಯಾಪಾರದಲ್ಲಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ತೆರೆಸೋದ್ರಲ್ಲಿ ಆಗಿರ್ಬೋದು, ಇಂಡಸ್ಟ್ರಿಯಲ್ ಲಾಸ್ ಆಯಿತು, ಮತ್ತೇನೋ ಆಯಿತು, ಕೆಲವು ಕಂಪ್ನಿ ಲಾಸು ಆಗಿದ್ದಾವೆ, ಅವರಿಗೆ ರಿಟರ್ನ್ ಅಪ್ ಮಾಡಿಕೊಡೋದಾಗಿರ್ಬೋದು, ಇವೆಲ್ಲನೂ ಮಾಡುವಂಥ ಕೆಲಸಗಳು ನಡೀತಾ ಇರ್ತಾವೆ. ಆದರೆ ವೇವಪ್ಪ ಅಂದರೆ ಸಾಲ ಮನ್ನಾ ಆಗಿರಿ, ರೈತರದಾಯ್ತು, ಇನ್ನುಳಿದವ್ರದ್ದಾಯಿತು, ಇಲ್ಲ ಅವು ವಸೂಲಿ ನಡೀತಾನೆ ಇರ್ತಾವೆ. ಆದ್ರೆ ದೊಡ್ಡ ಅವ್ರೀಗ ನೋಡಿದ್ರೆ ನೀವು ಅನೇಕ ಕಾರ್ಪೊರೇಟ್ಗಳು ದೇಶಗಳ ಡೆಬ್ಬ ಹಾಕಿದಂಥದ್ದು ಸಾವಿರಾರು ಕೋಟಿ ರೂಪಾಯಿಗಳನ್ನು ಮುಳುಗಿಸಿ ಹೋಗಿದ್ದು, ವಿಜಯ ಮಲ್ಯ ಆಗಿರ್ಬೋದು, ಮತ್ತು ಚೌಕ್ಷಿ ಇರ್ಬೋದು, ನೂರಾರು ಜನ ಇದ್ದಾರೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಇವತ್ತಿನವರೆಗೇನು. ಅಂಥವ್ರಿಗೆ ಅನುಕೂಲ ಮಾಡಿಕೊಡುವಂಥದ್ದು, ರಿಟರ್ನ್ ಅಪ್ ಮಾಡಿ ಮತ್ತು ಅವ್ರು ಸಾಲ ಕೊಡಿಸೋಂಥ ವ್ಯವಸ್ಥೆ ಐತೆ ಈ ಸರ್ಕಾರಗಳು ಮಾಡಿದ್ದನ್ನು ನಾವು ಗಮನಿಸ್ಬೇಕಾಗಿದೆ. ಆ ದಿಶೆಯಲ್ಲೇ ಈ ದೇಣಿಗೆ ಸಂಗ್ರಹದಲ್ಲೇ ಈಗ ಹೇಳಿದೆ ನಿಮಗೆ ಜಸ್ಟ್ BJP ಇದು ಆಡಳಿತಾರೂಢ ಪಕ್ಷ ಇರೋದ್ರಿಂದ ಕಾಂಗ್ರೆಸ್ಗಿಂತಲೂ 12 ಪಟ್ಟು ಹೆಚ್ಚಿಗೆ ಈ ವರ್ಷ ಏನಪ್ಪ ಅಂದರೆ ದೇಣಿಗೆಯನ್ನು ಫಂಡನ್ನು ಪಡೆದದ ಅಂತೇಳಿ ರಿಪೋರ್ಟ್ಸ್ಗಳು ಬರ್ತಾ ಇದ್ದಾವೆ. ಆ ರಿಪೋರ್ಟ್ಸ್ಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್, YSR ಕಾಂಗ್ರೆಸ್, BJD, TDP ಮತ್ತು BRS ಪಕ್ಷಗಳು. ಇದ್ರ ಜೊತೆ ಇನ್ನೂ ಅನೇಕ ಇದ್ದಾವೆ. SP ಅದ, ಅದೇ ಕಾಲಕ್ಕೆ JDU ಹೇಳಿದ್ರಿ, ಇದೇ ನಿಮಗೆ ಜಸ್ಟ್ JDS ಕರ್ನಾಟಕದಲ್ಲಿ ಆಯಿತು, ಅದೇ ಕಾಲಕ್ಕೆ SP, ಮುಂದೆ ನಮ್ಮ ಒಂದು ಲಾಲ್ ಪ್ರಸಾದ್ RJD, ಮುಂದೆ TMC ವೆಸ್ಟ್ ಬೆಂಗಾಲ್ದಲ್ಲೇ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ.